ಏನು ಭ್ರಮೆಯಿಂದ ಆಚೆ ಬರಬೇಕು ಇವಾಗ. ಎಷ್ಟು ಚೆನ್ನಾಗಿತ್ತು, ನೆವರ್ ಬಿಫೋರ್ ಇನ್ ಇಂಡಿಯನ್ ಸಿನಿಮಾ ಈ ಥರ ವಿಜುವಲೈಸೇಷನ್ನು, ಬ್ಯಾಕ್ಗ್ರೌಂಡ್ ಸ್ಕೋರು, ಆ್ಯಕ್ಷನ್ಸು ಎಲ್ಲ ಸೂಪರ್ ಆಗಿತ್ತು. ಔಟ್ಸೈಡ್ ಬರ್ತಾ ಇದ್ದೀನಿ, ಇನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ, ಒಂಥರ ಲೂಪಲ್ಲಿ ನಡೀತಾ ಇದೆ. ಹೆವಿ ಫಿಲ್ಮು. Movie meant to be seen on a big screen. Everything from acting, direction to cinematography to music, everything fantastic. ರಿಸರ್ಚ್ ಮಾಡಿರ್ಬೇಕು, ತೆಗೆದಿರ್ಬೇಕು. ತುಂಬ ವಿ ವರ್ ಹುಕ್ಡ್ ಅಪ್ 3 hours. ಹೇಗೆ ಆಯಿತು ಅಂತ ಗೊತ್ತಾಗಿಲ್ಲ. ಮೈ ಜುಮ್ ಅಂತ ಇದೆ. ಇನ್ನೂ ಅದರ ಒಂದು ಇದರಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ. ರಿವ್ಯೂನು ಕೇಳೋಕೆ ಹೋಗ್ಬೇಡಿ, ಹೋಗಿ ದೊಡ್ಡ ಸ್ಕ್ರೀನ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಆ ದೈವಗಳ ಬಗ್ಗೆ, ಇದು ಶಿವ ಮತ್ತು ಶಿವಗಣಗಳ ರುದ್ರ ತಾಂಡವ. ಬಾಕ್ಸ್ ಆಫೀಸಲ್ಲಿ ರುದ್ರ ತಾಂಡವ ಮಾಡೋದಂತೂ ಗ್ಯಾರಂಟಿ. ವಾಟ್ ಎನ್ ಎಪಿಕ್. 3 ಗಂಟೆ ಕಾಲ ಹೇಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ದೈವಗಳ ಬಗ್ಗೆ ಕಾಂತಾರ ಮೊದಲನೇ ಮೂವಿಯಲ್ಲಿ ಎಷ್ಟು ತೋರಿಸಿದ್ರು, ಅದಕ್ಕಿಂತ ತುಂಬ ಮೂಲಗಳು ಹೇಗೆ ಬಂದಿದೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಮೇಕಿಂಗ್ ಅಂತೂ ತುಂಬ ಚೆನ್ನಾಗಿದೆ, ಅದ್ದೂರಿಯಾಗಿದೆ. ಆಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರೋ ಮೂವಿನ ಮತ್ತೆ ಇಷ್ಟು ಚೆನ್ನಾಗಿ ಮಾಡೋದು ತುಂಬ ಕಷ್ಟ. ಆ 3 hours ತುಂಬ ಚೆನ್ನಾಗಿ ಎಂಗೇಜ್ ಮಾಡಿದ್ದಾರೆ. ಎಲ್ಲರೂ ಹೊಗಳೋದು ರಿಷಬ್ ಶೆಟ್ಟಿ ಅವರ ಅಭಿನಯದಿಂದ, ಬಟ್ ರುಕ್ಮಿ ವಸಂತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಫಸ್ಟ್ ಹಾಫ್ ಒಂದು ಲೆವೆಲಲ್ಲಿ ಹೋದರೆ ಸೆಕೆಂಡ್ ಹಾಫ್ ತುಂಬ ಲೆವೆಲಲ್ಲಿ ಹೋಗುತ್ತೆ. ಕಾಂತಾರ ಮೂವಿ ನೋಡ್ಕೊಂಡು ಬಂದಿದ್ದೀರಿ, ತುಂಬ ಚೆನ್ನಾಗಿದೆ. Everything is good. Picturization, cinematography, makeup, costumes, the location, the artwork behind the location, the characters of the movie. ಬನ್ನಿ, ಇಲ್ಲೆಲ್ಲ ಡಲಾಸಲ್ಲಿ 100 ಜನ ಬಂದ್ಬಿಟ್ಟು ಕನ್ನಡ ಮೂವಿ ನೋಡ್ತಾ ಇದ್ದಾರೆ. ಎಲ್ಲ ಕನ್ನಡದವ್ರು ಸೇರಿಬಿಟ್ಟು ಇದೊಂದು ಹಬ್ಬ ಆಗಿದೆ ನಮಗೆ. ಕನ್ನಡ ಚಿತ್ರಗಳು ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಲಿ ಅನ್ನೋದು ನಮ್ಮ ಆಶಯ. ಸೆಕೆಂಡ್ ಹಾಫ್ ಅಂತೂ ಹೆವಿ ಗುರು, ಹೆವಿ ಟ್ವಿಸ್ಟ್ ಇಟ್ಟಿದ್ದಾನೆ. ಸೀನಲ್ಲಂತೂ ಎಲ್ಲ ಗಣಗಳನ್ನು ಕರೀತಾನೆ. ನೆತ್ತರು ಗುಳಿಗ ಅಂತೆ, ಆಮೇಲೆ ಅಗ್ನಿ ಗುಳಿಗ, ಆ ಥರ ಎಲ್ಲ ಥರ ಟ್ರೆಡಿಷನಲ್ಲು, ಫೋಕ್ ಸಾಂಗು, ಜನಪದ, ಆಮೇಲೆ ಸಂಸ್ಕೃತಿ, ಸಾಹಿತ್ಯ ಎಲ್ಲವನ್ನು ತಗೊಂಡಿದ್ದಾರೆ. ಕನ್ನಡಿಗರು ಇಂಥ ಸಿನಿಮಾಗಳನ್ನ ಬೆಳೆಸ್ಬೇಕು. ಸೂಪರ್ ಆಗಿತ್ತು. ಸೆಕೆಂಡ್ ಹಾಫ್ ಸಿಕ್ಕಾಪಡೆ ಇಷ್ಟ ಆಯಿತು. ಮೂವಿ ಅಂತೂ ಅಮೇಝಿಂಗ್ ಆಗಿತ್ತು. ಕಂಗ್ರ್ಯಾಚುಲೇಷನ್ಸ್ ರಿಷಬ್ ಶೆಟ್ಟಿ ಅವರೇ. ಚೆನ್ನಾಗಿರೋ ಮೂವಿ. ಅಗೇನ್ ದ ಸೇಮ್ ಡಿವೈನ್ ಎಕ್ಸ್ಪೀರಿಯನ್ಸ್ನ ಮತ್ತೆ ತಿರ್ಗಾ ಕೊಟ್ಟಿದ್ದಾರೆ.